ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಮಾನಸಾಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಡೈರೆಕ್ಟ್ ಅಡುಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೇನೆ. ಇದಕ್ಕೆ ನೀವು ಏನೇಂತೀರ ಕನ್ನಡದಲ್ಲಿ? ಕೋಡಿ ಅಂತೀರ, ನಾವು ವಲಸಾಂಗ್ ಅಂತೀವಿ ಇದಕ್ಕೆ. ಇದರಲ್ಲಿ ಸುಮಾರಷ್ಟು ಒಣಗಿರುವಂತಹ ಬೀಜಗಳು ಸಿಕ್ಕಿದ್ವಿ ನನಗೆ. ಇದನ್ನು ನಾನು ಬೆಳಗಾವಿ ತಗೊಂಡು ಹೋಗ್ತೀನಿ. ಇದನ್ನು ಒಂದು ಸೈಡಿಗೆ ಇಟ್ಬಿಟ್ಟು ಈಗ ಅಡುಗೆನ ಶುರು ಮಾಡೋಣ. ಎಲ್ಲದನ್ನು ತೊಳ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೇನೆ ನಾನು. ಇದ್ರ ಜೊತೆಗೆ ಈ ಬಾಳೆಕಾಯಿ ಇದೆಯಲ್ವ, ಇದ್ರ ಸಾಂಬಾರು ಇವತ್ತೆ ನಮ್ಮ ಮನೆಯಲ್ಲಿ. ಈ ಕೋಡಿ ಸುಕ್ಕ ಮತ್ತು ಬಾಳೆಕಾಯಿ ಸಾಂಬಾರು ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾರ್ಮಲಾಗಿ ನಾನು ಇದೇ ರೀತಿ ಮಾಡ್ತೀನಿ ಅಲ್ವ. ನಾನು ಯಾವತ್ತೂ ಶುಂಠಿ ಹಾಕ್ತೀನಿ ಸುಕ್ಕಾಗೆಲ್ಲ, ಯಾವುದೇ ಅಡುಗೆ ಆದರೂ ಹಾಕ್ತೀನಿ, ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ಎಲ್ಲ ಆಗಬಾರ್ದು ಅಂಥೇಳಿ. ಇದು ಮಸಾಲೆಗೆ ಎಲ್ಲ ಮಸಾಲೆನ ಹುರ್ಕೋತಾ ಇದ್ದೇನೆ. ಧನಿಯಾ ಬೀಜ, ಸಾಸಿವೆ, ಮೆಂತ್ಯ, ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ. ಇಲ್ಲಿ ನಾನು ಸ್ವಲ್ಪ ಕೋಡಿ ಬೀಜನೂ ಹಾಕಿದ್ದೀನಿ ಈ ಬಾಳೆಕಾಯಿ ಜೊತೆಗೆ. ಎಲ್ಲದನ್ನು ಬೇಯಿಸ್ಕೊಂಡಿದ್ದೀನಿ. ಈಗ ಮಸಾಲೆ ಮಾಡಿಕೊಂಡ್ರೆ ಆಯಿತು. ಎಲ್ಲದನ್ನು ಹುರ್ಕೊಂಡು ಚೆನ್ನಾಗಿ ನೈಸಾಗಿ ಸ್ವಲ್ಪ ಮಸಾಲೆನ ಮಾಡ್ಕೊಳ್ಳಿ. ಈಗ ನಾನು ಈ ಕಡೆಗೆ ಸುಕ್ಕ ಮಾಡೋದಕ್ಕೆ ಬಂದಿದ್ದೀನಿ. ನಾರ್ಮಲಾಗಿ ಎಣ್ಣೆ, ತೆಂಗಿನ ಎಣ್ಣೆ, ಇಲ್ಲೆಲ್ಲ ತೆಂಗಿನ ಎಣ್ಣೆಯಲ್ಲೇ ಅಡುಗೆ ಮಾಡ್ತಾರೆ. ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು, ಜೊತೆಗೆ ನಾನು ಏನು ಕಟ್ ಮಾಡ್ಕೊಂಡಿದ್ದೀನಲ್ವ ಎಲ್ಲ ತರಕಾರಿನೂ ಹಾಕಿದ್ದೀನಿ. ಟೊಮೆಟೊ ಎಲ್ಲದನ್ನು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಸುಕ್ಕನ. ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿದೆ. ಮಸಾಲೆ ಎಲ್ಲ ಹಾಕಿ ಕುದಿಸ್ಕೊಳ್ತಾ ಇದ್ದೇನೆ. ಈ ಕಡೆ ಸುಕ್ಕನೂ ರೆಡಿಯಾಗಿದೆ. ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಆಯ್ತು ಇದಕ್ಕೆ. ನೋಡಿ, ರೆಡಿಯಾಗಿದೆ. ಫುಲ್ ಸುಕ್ಕ ಆಗಿದೆ ಇದು. ಈ ಸುಕ್ಕ ಅಂದರೆ ನಂಗೆ ತುಂಬಾ ಇಷ್ಟ. ಇದು ಮತ್ತು ಬೀನ್ಸ್, ಡಬಲ್ ಬೀನ್ಸ್ ಬರುತ್ತಲ್ವ ಅದು. ಇದೆರಡೇ ನಾನು ಜಾಸ್ತಿಯಾಗಿ ತಿನ್ನೋದು. ಬಾಕಿ ಸುಕ್ಕ ಅಷ್ಟೇನು ಇಷ್ಟ ಆಗೋದಿಲ್ಲ ನನಗೆ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗಿನ ಒಗ್ಗರಣೆ. ಎಣ್ಣೆಗೆ ಹಿಂಗನ ಹಾಕ್ಕೊಂಡಿದ್ದೀನಿ, ಜೊತೆಗೆ ಸಾಸಿವೆ, ಆಮೇಲೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲ್ ರೆಸಿಪಿ ಇದು, ಇಷ್ಟೇ. ಏನು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಇದಕ್ಕೆ. ನಾರ್ಮಲಾಗಿ ನಮ್ಮ ಕಡೆ ಇದೇ ರೀತಿ ಅಡುಗೆ ಮಾಡ್ತಾರೆ. ರೆಡಿಯಾಗಿದೆ ಒಗ್ಗರಣೆ. ಸಾರಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದೀನಿ. ರೆಡಿಯಾಗಿದೆ ಈಗ ಅಡುಗೆ ರೆಡಿಯಾಗಿದ ತಕ್ಷಣವೇ ಊಟ ಮಾಡಿಬಿಡೋದೆ. ಮತ್ತೆ ಕಾಯ್ತಾ ಕೂತ್ಕೊಳ್ಳೋದಿಲ್ಲ. ಯಾಕಂದರೆ ಊಟ ಮಾಡೋ ಟೈಮಿಗೆ ಅಡುಗೆ ಮಾಡ್ತೀವಲ್ವ, ಹಾಗಾಗಿ ಮಾಡಿಟ್ಟು ಸುಮಾರು ಹೊತ್ತಿನ ನಂತರ ಊಟ ಮಾಡೋದಕ್ಕೆ ಅಷ್ಟೇನು ಟೇಸ್ಟ್ ಅನಿಸೋದಿಲ್ಲ ಅದು. ನಾನು ಅಡುಗೆ ರೆಡಿ ಮಾಡಿದ್ದೀನಿ, ಸ್ವಲ್ಪ ಬಿಸಿ ಇತ್ತಲ್ವ, ಹಾಗಾಗಿ ಪಟ್ಟಂತ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡುವ ಅಂಥೇಳಿ ಬಂದಿದ್ದೀವಿ. ಇವತ್ತು ಸೋಮವಾರದ ವ್ಲಾಗ್ ಇದು. ನನಗೆ ವ್ಲಾಗ್ ಹಾಕೋದಕ್ಕೆ ಸ್ವಲ್ಪ ಲೇಟೇ ಆಗ್ತಾಯಿದೆ. ಯಾಕೋ ಏನೋ ಗೊತ್ತಿಲ್ಲ. ವೀಡಿಯೋಸ್ ಎಲ್ಲ ಸ್ವಲ್ಪ ರೆಡಿ ಮಾಡಬೇಕಲ್ವ. ಇದು ನೋಡಿ, ನಮ್ಮ ಈಶ್ವರ ದೇವಸ್ಥಾನ. ಆ ದಿನ ನಾನು ಹೊರಗಡೆಯಿಂದ ತೋರಿಸಿದ್ದೀನಲ್ವ, ನಮ್ಮ ವಿರೂಪಾಕ್ಷ ದೇವರು ನೋಡಿ ಚಂದ ಮಾಡಿ ಅಲಂಕಾರ ಮಾಡಿದ್ದಾರೆ. ಇದರ ಒಳಗಡೆಯಿಂದ ಎಲ್ಲ ಸ್ಟ್ರಕ್ಚರ್ ನೋಡಿ ಎಷ್ಟು ಚಂದ ಇದೆ. ಇಲ್ಲಿ ನಮ್ಮ ಮಹಾಗಣಪತಿ ಇದ್ದಾರೆ ಈ ಸೈಡ್, ಮತ್ತು ನಮ್ಮ ನಂದಿ ನೋಡಿ. ಮೊದಲು ಹೀಗಿರಲಿಲ್ಲಾಗಿತ್ತು ಒಳಗಡೆ ಎಲ್ಲ. ಭಟ್ರು ಎಲ್ಲರದಕ್ಕೂ ಪ್ರಸಾದ ಎಲ್ಲ ಕೊಡೋದಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಈಗ ಸುಮಾರಷ್ಟು ಜನ ಬರ್ತಾರೆ. ಇದು ರುದ್ರಾಭಿಷೇಕ ಎಲ್ಲ ಇರ್ತದಲ್ವ ಸೋಮವಾರ, ಹಾಗಾಗಿ ಭಟ್ರು ಎಲ್ಲರ ಹೆಸರನ್ನು ಕರೆದು ಎಲ್ಲರಿಗೂ ಪ್ರಸಾದನ ಕೊಡ್ತಾ ಇದ್ದಾರೆ. ಚೀಟಿ ಮಾಡಿರ್ತಾರಲ್ವ, ಹಾಗಾಗಿ ಒಬ್ಬೊಬ್ಬರದೇ ಹೆಸರನ್ನ ಕರೆದು ಎಲ್ಲರಿಗೂ ಕಟ್ಕೊಡ್ತಾ ಇದ್ದಾರೆ. ನಾವು ಕೂಡ ತೀರ್ಥ ಪ್ರಸಾದನ ತಗೊಂಡು ಬಂದ್ವಿ ಲೈನಲ್ಲಿ ಹೋಗಿ. ನೋಡಿ, ಇಲ್ಲೆಲ್ಲ ಕಾಯೆಲ್ಲ ಒಡೆದಿಟ್ಟಿದ್ದಾರೆ ಸುಮಾರು ಜನದ್ದು. ಈ ಕಡೆ ನೋಡಿ ನಮ್ಮ ಗಣಪತಿ. ಇದು ಆ್ಯಕ್ಚುಲಿ ಈ ಕಡೆ ಬ್ಲಾಕ್ ಆಗಿತ್ತು, ಎಲ್ಲದು ಮಣ್ಣೆಲ್ಲ ಇತ್ತು ಇಲ್ಲಿ. ಎಲ್ಲದನ್ನು ತೆಗೆದು ಫುಲ್ಲು ಕ್ಲಿಯರ್ ಮಾಡಿ ಈಗ ಸುತ್ತ ಹಾಕೋದಕ್ಕಾಗುತ್ತೆ ದೇವರಿಗೆ.
ಅಷ್ಟು ಕ್ಲೀನ್ ಮಾಡಿ ಚೆಂದ ಮಾಡಿದ್ದಾರೆ. ಈಗ ದೇವ್ರ ದರ್ಶನ ಕೂಡ ಆಯಿತು. ಎಲ್ಲದನ್ನು ಮಾಡಿ ಮನೆಗೆ ಬಂದು ಊಟ ಎಲ್ಲ ಮಾಡಿ ನಿಮ್ಗೆ ಆ ದಿನ ತೋರಿಸಿದ್ದೀನಲ್ವಾ ಹೂವು, ಆ ದಿನ ಅಷ್ಟೆಲ್ಲ ಬಿಡಲಿಲ್ಲಾಗಿತ್ತು. ಇದೇ ನೋಡಿ ಆ ಹೂವು. ಇದು ಸಂಜೆ ಕ್ಲಿಪ್ಪಿಂಗು. ನಾಳೆ ನಾನು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ ನೋಡಿ ನಾಳೆ ಫಂಕ್ಷನ್ಗೆ ಹೋಗೋದಕ್ಕೆ ಇದೇ ಸೀರೆ ನಂದು ಫುಲ್ ಸೆಟ್ ಮಾಡ್ತಾಯಿದ್ದೀನಿ. ನಾನು ನೆರಿಗೆ ತೆಗಿತಾ ಇದ್ದೀನಿ. ಕೆಳಗಡೆ ಇಲ್ಲಿ ನೋಡಿ ಚೆಂದ ಬಂದಿದ್ಯಾ. ನಾಳೆ ಎಲ್ಲ ರೆಡಿ ಮಾಡಿಕೊಂಡು ಸೆಟ್ ಮಾಡ್ಕೊಳ್ತಾ ಇದ್ದೇನೆ ನಾನು. ನನ್ನ ಮಗ ನೋಡಿ ಎಲ್ಲ ತೆಗಿತಾ ಇದ್ದಾನೆ. ಅಷ್ಟು ತೆಗೆದಿದ್ದೇನೆ. ಇದು ನೋಡಿ ಪಲ್ಲು, ಇದು ಪಲ್ಲು ತೆಗೆದಿದ್ದೀನಿ. ಅದು ಎಷ್ಟು ತೆಗೆದ್ರೂ ಸರಿನೇ ಆಗೋದಿಲ್ಲ ಯಾವತ್ತು ನೋಡಿದ್ರು. ಎಷ್ಟಿದೆ ಪಲ್ಲು. ನಾಳೆ ರೆಡಿ ಆದಮೇಲೆ ತೋರಿಸ್ತೀನಿ ನಿಮಗೆ. ಇದು ನಮ್ಮ ಅತ್ತಿಗೆದು. ಇವ್ರದ್ದೀಗ ರೆಡಿ ಮಾಡಬೇಕೀಗ ನಾನು, ಆಮೇಲೆ ಸಿಗ್ತೀನಿ. ನೋಡಿ ನಾನು ಯಾವಾಗಲೂ ಈ ರೀತಿಯೇ ತೆಗಿಯೋದು. ಬೆಡ್ ಮೇಲೆ ಇಟ್ಕೋತೀನಿ, ಒಂದು ಸತಿ ಇಲ್ಲಿ ಟಕ್ ಮಾಡ್ಕೋತೀನಿ ಪಿನ್ನಲ್ಲಿ, ಆಮೇಲೆ ಈಗ ಸರಿ ಮಾಡ್ಕೊಂಡು ಎಲ್ಲ ಕಡೆ ಪಿನ್ ಹಚ್ಕೋತೀನಿ. ಇಲ್ಲಿ ನೋಡಿ ನನ್ನ ಮಗಳು ರೆಡಿಯಾಗಿದ್ದಾಳೆ, ಮೆಹಂದಿ ಎಲ್ಲ ಹಾಕ್ಕೊಂಡು. ಹಾಕು ಅಂತ ಹೇಳ್ತಾ ಇದ್ಲು, ನಾವೆಲ್ಲ ಹಾಕ್ಕೊಂಡಿಲ್ಲ, ಅವಳಿಗಷ್ಟೇ ಹಾಕಿದ್ದೀನಿ. ಖಾಲಿ ಒಂದು ಸೈಡ್ ಅಷ್ಟೇ ಮೆಹಂದಿ ಹಾಕಿರೋದು. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು. ಬೆಳಿಗ್ಗೆ ನನ್ನ ಮಗಳು ರೆಡಿಯಾಗಿದ್ದಾಳೆ ನೋಡಿ ಗೃಹಪ್ರವೇಶಕ್ಕೆ ಹೋಗೋದಕ್ಕೆ. ಎಲ್ಲರೂ ರೆಡಿಯಾಗಿ ಹೊರಗಡೆ ಹೊರಟಿದ್ದೀವಿ. ಇದು ಬೆಳಿಗ್ಗೆ 6 ಗಂಟೆ ಕ್ಲಿಪ್ಪಿಂಗ್. ಇದು ನೋಡಿ ಎಷ್ಟು ಬೆಳಕಿದೆ, ಬೆಳಗ್ಗೆ 6 ಗಂಟೆಗೇ. ಈಗಂತೂ ಬೇಗನೆ ಬೆಳಕಾಗಿಬಿಡುತ್ತೆ. ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ. ಕಾರ್ ಕೂಡ ಬಂದಿದೆ, ಲಗೇಜ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ಕೇರಿ. ಇದು ಬೆಳಗ್ಗೆ ಯಾವ ಅಂಗಡಿನೂ ತೆಗೆದಿಲ್ಲ ನೋಡಿ. 6 ಗಂಟೆ ಸುಮಾರು ಟೈಮ್ ಅಲ್ವಾ, ಹಾಗಾಗಿ ಎಲ್ಲರ ಮನೆ ಕೂಡ ಬಂದೇ ಆಗಿದೆ. ಬೆಳಿಗ್ಗೆ ಪ್ರಯಾಣ ಮಾಡೋದೇ ಒಂದು ಖುಷಿ. ಶಾಂತವಾಗಿರುತ್ತೆ ರೋಡೆಲ್ಲ, ಯಾವುದು ಗಲಾಟೆ ಗಡ್ಡೆಯನ್ನು ಇರೋದಿಲ್ಲ. ಇದು ನಮ್ಮ ಏರಿಯಾ. ಇದು ಇಲ್ಲೇ ಮುಂದೆನೇ ನಮ್ಮ ಸ್ಕೂಲ್ ಇದೆ. ಈಗೆಲ್ಲ ಸ್ವಲ್ಪ ರಿನೋವೇಟ್ ಎಲ್ಲ ಮಾಡ್ತಾ ಇದ್ದಾರೆ. ಇದೇ ನೋಡಿ ಈ ಕಡೆ ನಮ್ಮ ಸ್ಕೂಲು ಫುಲ್ ರಿನೋವೇಟ್ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಬಾವುಟ ಇದೆಯಲ್ಲ, ಅದೇ ಕಲರ್ ಹಚ್ಚಿಟ್ಟಿದ್ದಾರೆ ನೋಡಿ. ಇದರ ಎದುರುಗಡೆನೇ ನಮ್ಮ ಹೈಸ್ಕೂಲ್ ಇದೆ. ಅದು ಶೂಟ್ ಮಾಡಬೇಕು ಅಂದ್ಕೊಂಡೆ, ಬಟ್ ಪಟ್ ಅಂತ ಹೋಗ್ಬಿಡ್ತು. ಇಲ್ಲೆಲ್ಲ ರೋಡೆಲ್ಲ ಮಾಡೋದಕ್ಕೆ ಹಾಕಿದ್ದಾರೆ, ಡಬಲ್ ಹೈವೇ. ನೋಡಿದ್ರೆ ಸ್ವಲ್ಪ ಒಂದು ಮಳೆಗೇ ಕಿತ್ತೋಗ್ಬೇಕು ಆ ರೀತಿ ಇದೆ. ಸ್ವಲ್ಪ ಹೋಗೋದಕ್ಕೆಲ್ಲ ಕಂಜೆಸ್ಟೆಡ್ ಆಗ್ತಾ ಇದೆ. ಹಾಗಾಗಿ ಈಗೆಲ್ಲ ಪೆಟ್ರೋಲು CNG ಎಲ್ಲ ಪ್ರಾಬ್ಲಮ್ ಅಲ್ವಾ, ಹಾಗಾಗಿ ಸ್ವಲ್ಪ ಗಾಡಿಗಳೆಲ್ಲ ಅಷ್ಟೊಂದೆಲ್ಲ ಹೊರಗಡೆ ಬರೋದಿಲ್ಲ. ಇದು ನಮ್ಮ ಬಸ್ ಸ್ಟ್ಯಾಂಡು, ಭಟ್ಕಳ ಬಸ್ ಸ್ಟ್ಯಾಂಡು. ಡಿಪೋದಲ್ಲೇ ಬಸ್ ಸ್ಟ್ಯಾಂಡ್ ಅದು ತೆಗೆದಿದ್ದಾರೆ. ಡಿಪೋನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅವರು. ಇಲ್ಲೊಂದು ನಿಮ್ಗೆ ತೋರಿಸ್ತೀನಿ. ಈ ಲೈನ್ ನೋಡಿ ಎಷ್ಟೊಂದಿದೆ ಅಂತ ಹೇಳಿ. ಇಲ್ಲಿರಬೇಕಾಗಿರೋ ಲೈನು ಈ ಕಡೆ ಶಿಫ್ಟ್ ಆಗಿದೆ ನೋಡಿ. ಸುಮಾರಷ್ಟು ಲೈನ್ ಇದೆ ನೋಡಿ. ಇದೆಲ್ಲ CNGಗೋಸ್ಕರ ಪೆಟ್ರೋಲ್ ಪಂಪ್ ಎದುರುಗಡೆ ನಿಂತ್ಕೊಂಡಿದೆ ಎಲ್ಲ ರಿಕ್ಷಾಗಳು. ನಾವು ಕೂಡ ಹೊನ್ನಾವರದ ಹತ್ರ ನಿಂತ್ಕೊಂಡಿದ್ವಿ. ಅಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಗ್ಯಾಸ್ ಇಲ್ಲ ಅಂತ ಹೇಳ್ತಾ ಇದ್ರು ಡ್ರೈವರ್ ಅವರು. ಅಲ್ಲೇ ನಿಂತ್ಕೊಂಡು ಹಾಕಿಸ್ಕೊಂಡು ಹೋದ್ವಿ ನಾವು ಮುಂದೆ. ನೋಡಿ ಚಂದ್ರ ನೋಡಿ, ಬೆಳಗ್ಗೆ ಚಂದಮಾಮನೂ ಇದ್ದಾನೆ, ಸೂರ್ಯನೂ ಇದ್ದಾನೆ. ಮಧ್ಯದಲ್ಲಿ ಎಲ್ಲ ಕ್ಲಿಪ್ಸ್ನ ತಗೊಂಡು ಹೋಗ್ತಾ ಇದ್ದೇನೆ ನಾನು. ನಮ್ಮದು ಎಲ್ಲ ಇದು ವೆಂಕಟಾಪುರದ ಹತ್ರ ಇರುವಂಥ ದೇವಸ್ಥಾನಗಳು ಇದೆಲ್ಲ ನೋಡಿ. ನಮ್ಮ ಮುರುಡೇಶ್ವರ ಇದು ಕೂಡ ಲೈನ್
ಇದು KEB ಆಫೀಸ್. ನಮ್ಮ ದೊಡ್ಡಪ್ಪ ಮೊದಲು ಇಲ್ಲೇ ಇದ್ದರು ಕ್ವಾರ್ಟರ್ಸಲ್ಲಿ. ನಾವಿಲ್ಲೆಲ್ಲ ಬರ್ತಾಯಿದ್ವಿ ಮೊದಲೇ ಚಿಕ್ಕವರಿದ್ದಾಗೆಲ್ಲ. ಈಗೆಲ್ಲ ಕಾಣಿಸ್ತಾನೂ ಇಲ್ಲ ಎಲ್ಲಿದೆ ಅಂಥೇಳಿ, ಇದೆಯೋ ಇಲ್ಲವೋ ಗೊತ್ತಿಲ್ಲ, ಎಲ್ಲ ಚೇಂಜ್ ಆಗಿದೆ ಈಗ. ಇದೆ ನೋಡಿ, ಆ ಸಲ ಶಿರೂರು ಗುಡ್ಡ ಕುಸಿದಿರುವಂಥ ಜಾಗ. ನೋಡಿದ್ರೇ ಏನೋ ಒಂಥರ ಅನಿಸುತ್ತೆ. ಅದು ಯಾವ ರೀತಿ ಬಿದ್ದಿದೆ ಅಂದರೆ, ನದಿ ತುಂಬಿ ಮೇಲ್ಗಡೆ ಕಾಣಿಸುತ್ತೆ ನೋಡಿ, ಇಲ್ಲಿ ನೋಡಿ ಕಾಣಿಸುತ್ತೆ ನೋಡಿ ನಿಮಗೆ, ಮಣ್ಣು ಮೇಲ್ಗಡೆ ಬಂದಿದೆ. ಅಂದರೆ ಎಷ್ಟು ಆ ಗುಡ್ಡ ಕುಸಿದು ಅದರಲ್ಲಿ ಬಿದ್ದಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಸುಮಾರಷ್ಟು ಜನರ ಜೀವನೇ ಹೋಗಿದೆ, ತುಂಬಾ ಲಾಸಪ್ ಆಗಿದೆ ಇಲ್ಲೆಲ್ಲ. ಆದ್ರೂ ಕೂಡ ಇನ್ನೂ ರೋಡ್ ಸರಿಯಾಗಿಲ್ಲ, ಆ ಗುಡ್ಡನೂ ಸರಿಯಾಗಿಲ್ಲ. ಅದು ಮಾಡೋದಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ. ಜನಗಳಿಗೆ ಆರಾಮಾಗಲಿ ಅಂತ ಹೇಳಿ ಡಬಲ್ ರೋಡ್ ಮಾಡ್ತಾಯಿದ್ದಾರೆ, ಬಟ್ ಅದರಿಂದ ತೊಂದರೆನೇ ಜಾಸ್ತಿ ಆಗ್ತಾ ಇರೋವಂಥದ್ದು. ನೋಡೋಣ ಮುಂದಕ್ಕೆ ಈ ರೀತಿ ಯಾವ ರೀತಿ ಆಗುತ್ತೆ ಅಂತ. ಸುಮಾರು ಒಂದು 10 ವರ್ಷನೇ ಆಯಿತು ಈ ರೋಡ್ ಮಾಡ್ಲಿಕ್ಕೆ ಹಾಕಿ, ಇನ್ನೂ ಕೂಡ ಆಗಿಲ್ಲ, ನಡೀತಾನೇ ಇದೆ ಕೆಲಸ. ನೋಡೋಣ ಮುಂದೆ ಏನಾಗುತ್ತೆ ಅಂಥೇಳಿ. ಹೋಗ್ತಾ 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 ಸುಮಾರಷ್ಟು ಅಪ್ಡೇಟ್ಸ್ನ ಕೊಡ್ತೀನಿ ನಾನು. ಇವತ್ತಿಗೆ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವ್ಲಾಗಲ್ಲಿ ನೀವು ಗೃಹ ಪ್ರವೇಶದ ಎಲ್ಲ ಸೀನ್ಸ್ಗಳನ್ನ ನೋಡ್ತೀರ. ಸುಮಾರಷ್ಟು ಜನರು ನಾನು ತೋರಿಸ್ತೀನಿ ಕೂಡ ನಿಮಗೆ. ಅಲ್ಲಿ ತನಕ ಬಾಯ್ ಬಾಯ್.